ಫೀಟಲ್ ಎಕೋ ಅಂದ್ರೆ ಏನು ಅಂತಂದ್ರೆ ಮಗುದು ಅಂದ್ರೆ ಗರ್ಭದಲ್ಲಿರೋ ಮಗುದು ಹಾರ್ಟ್ ಸ್ಕ್ಯಾನ್ ಡೆಡಿಕೇಟೆಡ್ ಆಗಿ ಅಥವಾ ಡಿಟೇಲ್ ಆಗಿ ನಾವು ಹಾರ್ಟ್ ನ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದನ್ನ ನಾವು ಫೀಟಲ್ ಎಕೋ ಅಂತೀವಿ. ಅಂದ್ರೆ ನಾವು ದೊಡ್ಡವರಲ್ಲಿ ಏನ್ ಮಾಡ್ತೀವಲ್ಲ ಹಾರ್ಟ್ ಸ್ಕ್ಯಾನ್ ಅದನ್ನ ಎಕೋ ಅಂತೀವಿ. ಇದನ್ನ ನಾವು ಫೀಟಲ್ ಎಕೋ ಅಂತೀವಿ. ಈ ಫೀಟಲ್ ಎಕೋ ಎಲ್ಲಾ ಪ್ರೆಗ್ನೆನ್ಸಿಲೂ ಅಡ್ವೈಸ್ ಮಾಡಲ್ಲ. ಸೊ ಕೆಲವೊಂದ್ಸಲ ಹೈ ರಿಸ್ಕ್ ಪ್ರೆಗ್ನೆನ್ಸಿಲಿ, ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಮಕ್ಕಳಲ್ಲಿ ಹಾರ್ಟ್ ರಿಲೇಟೆಡ್ ಏನಾದ್ರು ಇಶ್ಯೂ ಇರುತ್ತೆ, ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿಲಿ, ಅಥವಾ ಮದರ್ ಏನಾರು ಹಾರ್ಟ್ ರಿಲೇಟೆಡ್ ಇಶ್ಯೂ ಇರುತ್ತೆ, ಇಲ್ಲ ಫಾದರ್ ಇರುತ್ತೆ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ರಿಲೇಟೆಡ್ ಏನಾದ್ರು ಇಶ್ಯೂ ಇದ್ದಾಗ ನಾವು ಫೀಟಲ್ ಎಕೋನ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ಫೀಟಲ್ ಎಕೋಗೆ ಏನೇನು ಪ್ರಿಪರೇಷನ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಫೀಟಲ್ ಎಕೋ ಓಕೆ, ನೀವು ಏನ್ ಮಾಡಬೇಕು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದು ಸ್ಟ್ಯಾಂಡರ್ಡ್ ಎಲ್ಲ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಇದು ಕಾಮನ್. ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಐಡಿ ಅಂಡ್ ಅಡ್ರೆಸ್ ಪ್ರೂಫ್, ಮತ್ತೆ ಪ್ರೀವಿಯಸ್ ರಿಪೋರ್ಟ್ಸ್ ಇಷ್ಟನ್ನ ನೀವು ತರಲೇಬೇಕು. ನೆಕ್ಸ್ಟ್ ನೀವು ಯಾವ ತರ ಅಂದ್ರೆ ಮದರ್ ಯಾವ ತರ ಪ್ರಿಪೇರ್ ಆಗಿ ಬರಬೇಕು. ದೇರ್ ಇಸ್ ನೋ ಪ್ರಿಪರೇಷನ್, ಆರಾಮಾಗಿ ತಿಂಡಿ ತಿನ್ಕೊಂಡು ಅಥವಾ ಊಟ ಮಾಡ್ಕೊಂಡು ಬರ್ಬೋದು. ಬ್ಲಾಡರ್ ಫುಲ್ ಆಗೋ ಅವಶ್ಯಕತೆ ಇಲ್ಲ. ತುಂಬಾ ಸಲ ಏನಾಗುತ್ತೆ, ಫೀಟಲ್ ಎಕೋ ಅಂತ ತಕ್ಷಣ ತುಂಬಾ ಪೇಷಂಟ್ ನಾನು ನೋಡಿದೀನಿ, ಅವರು ಫೀಟಲ್ ಎಕೋ ಮಾಡಿಸಲ್ಲ. ಅವ್ರು ಏನ್ ಅನ್ಕೊಳ್ತಾರೆ, ಓಕೆ ಅನಾಮಲಿ ಸ್ಕ್ಯಾನ್ ಮಾಡಿಸಿದೀವಿ, ಫೀಟಲ್ ಎಕೋ ಯಾಕೆ ಬೇಕು ಅಂದ್ಬಿಟ್ಟು ಅದನ್ನ ಸ್ಕಿಪ್ ಮಾಡ್ಬಿಡ್ತಾರೆ, ಡೈರೆಕ್ಟ್ ಗ್ರೋ ಸ್ಕ್ಯಾನ್ ಬರ್ತಾರೆ. ಆತರ ಮಾಡ್ಬಿಡಿ ಸ್ನೇಹಿತರೆ. ಯಾಕಂದ್ರೆ ಫೀಟಲ್ ಎಕೋ ಅಂತಂದ್ರೆ ಅದರಿಂದ ಏನೋ ಒಂದು ಇಂಟೆನ್ಷನ್ ಡಾಕ್ಟರ್ ಬರ್ದಿರ್ತಾರೆ. ಸೊ ಹಾಗಾಗಿ ಈ ಎಲ್ಲ ಮಿತ್ಸ್ ಅಥವಾ ತಪ್ಪು ತಿಳುವಳಿಕೆ ಏನಿದೆ ಇದನ್ನ ಹೋಗಿಸ್ಬೇಕಂತಂದ್ರೆ ಆದಷ್ಟು ವಿಡಿಯೋಸ್ ತುಂಬಾ ಜನಕ್ಕೆ ರೀಚ್ ಆಗಬೇಕು. ಅದನ್ನ ರೀಚ್ ಆಗೋ ತರ ನೀವು ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.